ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮಮ್ಮಾಸ್ ಅಭಿರುಚಿ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಟಕ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇವತ್ತು ನಾವು ಮಂಗಳೂರು ಸೌತೆಕಾಯಿಯಿಂದ ಸಿಹಿ ಗಡುವನ್ನು ಮಾಡ್ತಾ ಇದ್ದೀವಿ. ಈ ಸಿಹಿ ಎಲೆಗಡುಬು ಅಂತ ಕರಿತೀವಿ. ಇದನ್ನು ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಬಾಳೆ ಎಲೆ ಇದ್ದರೆ ಹಾಗೆಯೇ ಮಂಗಳೂರು ಸೌತೆಕಾಯಿ ಉಪಯೋಗಿಸ್ಕೊಂಡು ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂತಹ ಸಿಹಿ ಗಡುಬು ಹೇಗೆ ಮಾಡೋದು, ಏನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು ಮಂಗಳೂರು ಸೌತೆಕಾಯಿನ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜಿನ ಮಂಗಳೂರು ಸೌತೆಕಾಯಿ ಇದು. ಇದನ್ನು ಕಟ್ ಮಾಡಿಬಿಟ್ಟು ಸಿಪ್ಪೆ ಮತ್ತು ತಿರುಳನ್ನು ತೆಕ್ಕೊಳ್ತಾ ಇದ್ದೀನಿ. ಈ ಮಂಗಳೂರು ಸೌತೆಕಾಯಿನಲ್ಲಿ ತಿರುಳು ಭಾಗದಲ್ಲಿ ಸ್ವಲ್ಪ ಕಹಿ ಅಂಶ ಇರುತ್ತೆ. ನೀವು ಒಂದು ಸಲ ಏನೇ ಪದಾರ್ಥ ಮಾಡುವ ಮೊದಲು ಈ ತಿರುಳನ್ನು ಒಂದು ಸಲ ಚೆಕ್ ಮಾಡಿ ನೋಡ್ಕೊಳ್ಬೇಕು. ಕಹಿ ಅಂಶ ಇತ್ತು ಅಂದರೆ ತಿರುಳನ್ನು ಪೂರ್ತಿಯಾಗಿ ತೆಗಿಬೇಕು. ಸ್ವಲ್ಪ ಕೂಡ ಇಟ್ಟರೂ ನಾವು ಮಾಡೋ ಪದಾರ್ಥ ಸ್ವಲ್ಪ ಕಹಿ ಅಂಶ ಬಂದೇ ಬರುತ್ತೆ. ಹಾಗಾಗಿ ಒಂದು ಸಲ ಚೆಕ್ ಮಾಡಿಕೊಂಡು ಕಹಿ ಇತ್ತು ಅಂದರೆ ಕಂಪ್ಲೀಟಾಗಿ ಈ ತಿರುಳನ್ನು ತೆಗಿಬೇಕು. ನಾನು ಬಳಸ್ತಿರೋ ಇವತ್ತಿನ ಮಂಗಳೂರು ಸೌತೆಕಾಯಿ ಇದೆಯಲ್ಲ, ಸ್ವಲ್ಪ ಕಹಿ ಅಂಶ ಇತ್ತು. ಹಾಗಾಗಿ ನಾನು ಪೂರ್ತಿಯಾಗಿ ತಿರುಳನ್ನು ಈ ರೀತಿಯಾಗಿ ತಕ್ಕೊಂಡಿದ್ದೀನಿ. ಆಮೇಲೆ ಸಿಪ್ಪೆನೂ ಕೂಡ ತೆಕ್ಕೊಂಡು ಚಿಕ್ಕ ಚಿಕ್ಕ ಪೀಸಸ್ನಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಒಂದು 2 ಕಪ್ ಆಗುವಷ್ಟು ಅಕ್ಕಿನ ತೊಳೆದ್ಬಿಟ್ಟು ಹಾಗೆಯೇ ಗಾಳಿನಲ್ಲಿ ಆರಾಕಿದ್ದೆ. ಹಾಗೆಯೇ ಗಾಳಿನಲ್ಲೇ ಒಣಕೊಂಡ್ಬಿಡುತ್ತೆ. ಇದು ಬಿಸಿಲಲ್ಲಿ ಒಣಗಿಸ್ಕೋಬೇಕು ಅನ್ನೋ ಅಗತ್ಯ ಇಲ್ಲ. ಇದನ್ನು ಕೂಡ ಮಿಕ್ಸಿಲಿ ಹಾಕಿ ಸಣ್ಣದಾಗಿ ತರಿಯಾಗಿ ಪುಡಿ ಮಾಡಿಕೊಂಡ್ರೆ ಸಾಕು. ತರಿಯಾಗಿ ರುಬ್ಕೊಂಡ್ರೆ ಸಾಕು. ನೀರು ಹಾಕಬಾರ್ದು, ಹಾಗೆಯೇ ತರಿಯಾಗಿ ರುಬ್ಕೋಬೇಕು. ನಾವು ಹಾಗೆಯೇ ಅಕ್ಕಿನ ತೊಳೆದು ಹಾಕಿದರೂ ಕೂಡ ಒಂದು 3 ಇಂದ 4 ಅವರಲ್ಲಿ ಒಣಕೊಂಡ್ಬಿಡುತ್ತೆ. ಆಮೇಲೆ ಇಲ್ಲಿ ಮಂಗಳೂರು ಸೌತೆಕಾಯಿನ ನಾವು ಇಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ. ತುರಿದು ಕೂಡ ಹಾಕ್ಕೊಳ್ಬೋದು, ಬಟ್ ತುರಿದು ಹಾಕೋದಕ್ಕಿಂತ ಈ ಥರ ಪೀಸ್ ಮಾಡಿ ಹಾಕ್ಕೊಳ್ಳೋದೇ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಅಕ್ಕಿನ ರವೆ ಮಾಡಿ ಹಾಕ್ಕೊಂಡಿದ್ದೀವಲ್ಲ, ಇಷ್ಟು ತರಿಯಾಗಿ ರುಬ್ಕೊಂಡ್ರೆ ಸಾಕು. ಒಂದು ಅರ್ಧ ಚಮಚ ಉಪ್ಪು ಹಾಕ್ಕೊಂಡು ಆಮೇಲೆ 1 ಕಪ್ಪಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು 4 ಏಲಕ್ಕಿನ ಪುಡಿ ಮಾಡಿ ಹಿಟ್ಟಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಹಿಟ್ಟು, ಸೌತೆಕಾಯಿ, ಬೆಲ್ಲ ಇದೆಲ್ಲ ಕೂಡ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಆ ರೀತಿಯಾಗಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಕೊಡೋಣ. ಯಾವುದೇ ಕಾರಣಕ್ಕೂ ನೀವು ಸಪ್ರೇಟಾಗಿ ನೀರನ್ನು ಸೇರ್ಸೋಕ್ಕೆ ಹೋಗಬಾರ್ದು. ಈ ಸೌತೆಕಾಯಿ, ಬೆಲ್ಲ ಇದೆಲ್ಲ ನೀರು ಹೊಡ್ಕೊಳ್ಳುತ್ತೆ. ಹಾಗಾಗಿ ಇವಾಗೇನು ತರಿಯಾಗಿ ಎಷ್ಟು ಹುಡಿ ಕಾಣಿಸ್ತಾ ಇದೆಯಲ್ಲ, ಇದು ಕಲಿಸ್ತಾ ಒಂದು 10 ನಿಮಿಷದಲ್ಲಿ ಚೆನ್ನಾಗಿ ನೀರು ಹೊಡ್ಕೊಂಡ್ಬಿಡುತ್ತೆ. ಕಡುಬಿಗೆ ಏನು ಹದ ಬೇಕು ಆ ಹದಕ್ಕೆ ಬಂದುಬಿಡುತ್ತೆ. ಹಾಗಾಗಿ ನೀವು ಎಕ್ಸ್ಟ್ರಾ ನೀರನ್ನ ಸೇರ್ಸೋಕ್ಕೆ ಹೋಗಬಾರ್ದು. ಮತ್ತು ಮಂಗಳೂರು ಸೌತೆಕಾಯಿನೂ ಕೂಡ ಅಷ್ಟೇ, ನೀವು ಕಟ್ ಮಾಡಿ ಆದಮೇಲೆ ಯಾವುದೇ ಕಾರಣಕ್ಕೂ ವಾಶ್ ಮಾಡೋದಕ್ಕೆ ಹೋಗಬಾರ್ದು. ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿಕೊಂಡು ಕಡುಬಿಗೆ ಸೇರಿಸ್ಕೊಳ್ಬೋದು. ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ತೇವ ಆಗ್ತಾ ಇದೆ ಅಂತ. ಇದೇ ರೀತಿ ಚೆನ್ನಾಗಿ ಕಿವುಚಿ ಕಲಿಸ್ಕೊಂಡ್ರೆ ನೀಟಾಗಿ ನೀರು ಬಿಟ್ಕೊಳ್ಳುತ್ತೆ. ನಂತರ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿನೂ ಕೂಡ ಕಟ್ ಮಾಡಿ ಈ ರೀತಿ ಪೀಸ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಕಟ್ ಮಾಡಿ ಸೇರಿಸ್ಕೊಳ್ಳೋದು ಇಷ್ಟ ಇಲ್ಲ ಅಂದರೆ ತುರಿದು ಕೂಡ ಸೇರಿಸ್ಕೊಳ್ಬೋದು. ಆದರೆ ಕಡುಬಿನ ಮಧ್ಯದಲ್ಲಿ ಈ ರೀತಿ ಪೀಸ್ ಸಿಗ್ತಾ ಇದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಕಲಿಸ್ಬಿಟ್ಟು ಅದನ್ನು ಹಾಗೆಯೇ ಒಂದು 10 ನಿಮಿಷ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಬಾಳೆನ ಬಾಡಿಸ್ಕೊಂಬಿಡೋಣ. ಈ ರೀತಿ ನೀಟಾಗಿ ಬಾಳೆನ ಬಾಡಿಸ್ಕೊಂಬಿಟ್ರೆ ನಾವು ಕಡುಬನ್ನು ಫೋಲ್ಡ್ ಮಾಡ್ತೀವಲ್ಲ, ಆವಾಗ ಯಾವುದೇ ಕಾರಣಕ್ಕೂ ಕಡುಬು ಒಳಗಡೆ ಹಾಕಿರುವಂಥ ಮಿಶ್ರಣ ಆಚೆ ಬರೋದಿಲ್ಲ. ಹಾಗಾಗಿ ನೀಟಾಗಿ ಈ ರೀತಿ ಬಾಡಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಹಿಟ್ಟು ಎಷ್ಟು ನೀಟಾಗಿ ನೀರು ಬಿಟ್ಕೊಂಡಿದೆ ಅಂತ. ಕರೆಕ್ಟಾಗಿ ಕಡುಬನ್ನು ಹಾಕೋದಕ್ಕೆ ಆಗುವಷ್ಟು ನೀರು ಬಿಟ್ಕೊಂಡಿದೆ. ಅಷ್ಟರಲ್ಲಿ ಒಂದು ಹಳೆ ಕುಕ್ಕರ್ನ ತೊಗೊಂಡು ನಾನಿಲ್ಲಿ ಇಡ್ಲಿ ಪ್ಲೇಟ್ಗಳನ್ನು ಇಟ್ಬಿಟ್ಟು ಕಡುಬನ್ನು ಬೇಯಿಸೋದಕ್ಕೆ ನೀರನ್ನು ಫಸ್ಟು ಸ್ವಲ್ಪ ಕಾಯಲಿಕ್ಕೆ ಇಟ್ಕೊಳ್ತೀನಿ. ಕಡುಬು ಕಟ್ಟೋ ಅಷ್ಟರಲ್ಲಿ ಸ್ವಲ್ಪ ನೀರು ಕಾಯಲಿ ಅಂತ. ಇವಾಗ ಇಲ್ಲಿ ಬಾಳೆ ಎಲೆ ಬಾಡಿಸ್ಕೊಂಡಿದ್ವಲ್ಲ, ಈ ರೀತಿಯಾಗಿ ನಾವು ಕಡುಬಿನ ಮಿಶ್ರಣವನ್ನು ಹಾಕ್ಕೊಳ್ಳೋಣ. ತುಂಬ ತೆಳ್ಳಗೆ ಹಾಕ್ಕೊಳ್ಳೋಕೆ ಹೋಗಬಾರ್ದು, ಸ್ವಲ್ಪ ದಪ್ಪ ಇರಲಿ.
ಸ್ವಲ್ಪ ದಪ್ಪ ಸೈಜಲ್ಲಿ ಇದ್ದರೆ ಸ್ಮೂತಾಗಿ ಬರುತ್ತೆ ಅಂತ. ಆಮೇಲೆ ಬಾಳೆನ ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು. ನಾವು ಹಾಕಿರ್ತಕ್ಕಂಥ ಮಿಶ್ರಣ ಏನಿದೆಯಲ್ಲ ಅದು ಯಾವುದೇ ಕಾರಣಕ್ಕೂ ಆಚೆ ಬರಬಾರ್ದು. ಹಾಗೆ ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಬಿಟ್ರೆ ಆಚೆ ಬರೋದಿಲ್ಲ. ನೋಡಿ ಈ ರೀತಿಯಾಗಿ ಪ್ಯಾಕ್ ಆಗಿದೆ. ಇದೇ ರೀತಿ ಎಲ್ಲ ಕಡುಬನ್ನು ಮಾಡಿಕೊಂಡು ಇಡ್ಲಿ ಪಾತ್ರೆನ ಕಾಯ್ಲಿಕ್ಕೆ ಇಟ್ಟಿದ್ವಲ್ಲ ಅದರಲ್ಲಿ ಒಂದೊಂದಾಗಿ ಜೋಡಿಸ್ಕೊಳ್ಬೋದು. ನೋಡಿ ಈ ರೀತಿಯಾಗಿ ನೀಟಾಗಿ ಜೋಡಿಸ್ಕೊಳ್ಬೇಕು ಒಂದ್ರ ಮೇಲೆ ಒಂದು. ಆಮೇಲೆ ನಮಗೆ ಕಡುಬು ಬೆಂದಿದೆಯೋ ಇಲ್ವೋ ಅಂತ ಗೊತ್ತಾಗೋದಕ್ಕೆ ಒಂದು ಸಣ್ಣ ಟಿಪ್ಸ್ ಏನಪ್ಪ ಅಂತಂದರೆ, ನಾವು ಈ ಕಡುಬಿನ ಮೇಲ್ಗಡೆ ಒಂದು ಸ್ವಲ್ಪ ಅಕ್ಕಿನ ಹಾಗೆಯೇ ಈ ರೀತಿಯಾಗಿ ಹರಡಿ ಇಡಬೇಕು. ನಾವಿದನ್ನು ಮಿನಿಮಮ್ 1 ಅವರ್ ಆದರೂ ಕೂಡ ಬೇಯಿಸ್ಬೇಕಾಗತ್ತೆ. ಬೆಂದಿಲ್ಲ ಅಂತಂದರೆ ಇನ್ನೊಂದು ಅರ್ಧ ಗಂಟೆ 1 ರಿಂದ 1.5 ತಾಸು ಒಳಗಡೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಆವಾಗ ಈ ನಾವು ಮೇಲ್ಗಡೆ ಅಕ್ಕಿ ಏನು ಹಾಕಿದ್ದೀವಲ್ಲ ಅದು ಚೆನ್ನಾಗಿ ಬೆಂದು ಅನ್ನ ಆಗಿರುತ್ತೆ. ನೀವು ನೋಡ್ತಾ ಇದ್ದೀರಲ್ಲ, ಇವಾಗ ನಾನಿಲ್ಲಿ 1.5 ತಾಸಷ್ಟು ಇಟ್ಟಿದ್ದೆ. 1 ರಿಂದ 1.5 ತಾಸಲ್ಲಿ ಬೆಂದ್ಕೊಂಡ್ಬಿಡುತ್ತೆ. ನೋಡಿ ಅಕ್ಕಿ ಎಷ್ಟು ನೀಟಾಗಿ ಬೆಂದ್ಕೊಂಡ್ಬಿಟ್ಟಿದೆ ಅಂತ. ಇವಾಗ ಕಡುಬು ಕೂಡ ಬೆಂದಿದೆ ಅಂತ ಅರ್ಥ. ಕಡುಬನ್ನು ಓಪನ್ ಮಾಡಿ ನೋಡೋಣ. ನೋಡ್ತಾ ಇದ್ದೀರಲ್ಲ, ಮಂಗಳೂರು ಸೌತೆಕಾಯಿಯ ಸಿಹಿ ಕಡುಬು ರೆಡಿಯಾಗಿದೆ. ಎಷ್ಟು ಸ್ಮೂತಾಗಿ ಹಾಗೆಯೇ ಎಷ್ಟು ರುಚಿಯಾಗಿ ಬಂದಿರುತ್ತೆ ಅಂತಂದರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ನೀವು ಒಂದು ವೇಳೆ ಈ ರೀತಿ ಬಾಳೆ ಎಲೆಯಲ್ಲಿ ಮಾಡೋಕ್ಕಾಗಿಲ್ಲ ಅಂದರೆ ಇದೇ ಮಿಶ್ರಣವನ್ನು ನೀವು ಇಡ್ಲಿ ಪಾತ್ರೆಯಲ್ಲೂ ಕೂಡ ಮಾಡ್ಕೊಳ್ಬೋದು. ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಫ್ರೆಂಡ್ಸು ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೊಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.